ಅಯ್ಯೋ ಅಕ್ಕ, ಇದೇನ್ ಬೇಳೆ ಬೆಳಿಗ್ಗೆ ನೀ ಅಂಗಡಿ ತೆಕ್ಕೊಂಡು ಕುತ್ಕೊಬಿಟ್ಟಿದ್ದೀಗಲ್ಲ. ಇನ್ನು ನಾಷ್ಟ ಗಿಷ್ಟ ಏನು ಮಾಡೇ ಇಲ್ಲ. ಅಯ್ಯಪ್ಪ ಇಡ ಈಗ ಎದ್ದು ಬಂದಿದ್ದಾಯ್ತು. ಅಕ್ಕ ಬಾ, ನಾಷ್ಟ ಮಾಡ್ ಬಾ. ನಾನು ವಾಷಿಂಗ್ ಮಿಷಿನ್ಗೆಲ್ಲ ಪಟ 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 ಅಂತ ಬಟ್ಟೆ ಹಾಕ್ಬಿಡ್ತೀನಿ, ನೀನು ನಾಷ್ಟ ಮಾಡ್ ಬಾ. ಅಯ್ಯಮ್ಮು ಬ್ಯುಸಿ ಇನ್ನು ವರ್ಕ್. ನಾನು ಸೀರೆ ವ್ಯಾಪಾರ ಮಾಡ್ತಾ ಇರೋದು ಕಣ್ಣು ಕಾಣಿಸ್ತಿಲ್ವ ನಿಂಗೆ? ನಾನು ಸೀರೆ ವ್ಯಾಪಾರ ಮಾಡ್ಬಿಟ್ಟು ಇನ್ನು ಕೆಲಸ ಐತೆ ಗೊತ್ತಾ ನನಗೆ. ಸ್ಯಾನೆ 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 ಕೆಲಸ ಐತೆ ನನಗಂತೂ. ಆ ಕೆಲಸ ಎಲ್ಲನೂ ಅದೇನೋ ಒಂಥರಲ್ಲ. ಆ ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ನನಗೆ ತಲೆ ಕೆಟ್ಟೋಯ್ತದೆ ನೋಡು. ನನ್ನ ಬಿಸ್ನೆಸ್ ವುಮೆನ್ ಇವಾಗ. ಏನೇಳು? ಬಿಸ್ನೆಸ್ ವುಮೆನ್. ಆ ಕೆಲಸ ಎಲ್ಲ ಮಾಡೋಕ್ಕಾಗಿಲ್ಲ. ನಾನೀಗ ಮನೆಗೋಸ್ಕರ ನನಗೋಸ್ಕರ ದುಡಿತಾ ಇವ್ನಿ. ನಾನು ಸುಮ್ಮನೆ ಕುಂತ್ಕೊಂಡು ಟೇಮ್ ಪಾಸ್ ಮಾಡೋ ಅಂತ ನಾನು ಹೌಸ್ ವೈಫ್ ಅಲ್ಲ, ಈಗ ವರ್ಕಿಂಗ್ ವುಮೆನ್. ಓಕೆನಾ? ಹೋಗಿ ಕ್ಯಾಮೆ ನೋಡೋಗಿ ನೀನೇನಿಯ ಏನ ತಿಂಡಿ ಅಡುಗೆ ಮಾಡ್ತಿದ್ದಂಗೆ ನೀನು ಬಿಸ್ನೆಸ್ ಮಾಡ್ತಿದ್ದೀಗ. ಮತ್ತೆ ಮನೆ ಕ್ಯಾಮೆ ಎಲ್ಲನೂ ನಾನು ಮಾಡಬೇಕೆ? ಮತ್ತೆ ನೀನೇ ಮಾಡಬೇಕು. ನೀನು ಸುಮ್ಕೆ ಹೋಗು. ಪ್ರೇಮಿ, ಓ ಪ್ರೇಮಿ, ಸೀರೆ ತಗೊಬಿಟ್ಟು ಬಂದಿದ್ದೀಗಂತೆ ಮಾರಕ್ಕೆ. ಅಜ್ಜಿ ಬನ್ನಿ ಬನ್ನಿ ಬನ್ನಿ, ಕುಂತ್ಕ ಬನ್ನಿ. ಸೀರೆ ವ್ಯಾಪಾರನ ಶುರು ಮಾಡ್ಕೊಬಿಟ್ಟು ನೀವು ನೋಡಿ ಬನ್ನಿ. ಯಾವನ ತಗೊಳ್ಳಿ 350 ಸೂಪರ್ ಆಗವೆ. ಅದೇ ಹೊಸ ವರ್ಷ ಬಂತಲ್ಲ, ಹೊಸ ವರ್ಷಕ್ಕೆ ಎಲ್ಲರೂ ಹಾಕೊಂಡು ಅಳ್ಳಾಡ್ತಾರೆ. ಅದಕ್ಕೆ ಹೊಸ ವರ್ಷದ ದಿನ ಬಣ್ಣ ಸೀರೆ ಬೇಕು. ಅದು ಬೇರೆನೇನಿಯ 2 ಸೀರೆ ತಗೊಂಡೋಯ್ತೀನಿ. ಒಂದು ಹೊಸ ವರ್ಷಕ್ಕೆ, ಹಾಗೇನೆ ಇನ್ನೊಂದು ನನ್ನ ಮೊಮ್ಮಗಳದೊಂದು ಫಂಕ್ಷನ್ ಐತೆ ಹೇಳು. ಅದಕ್ಕೆ ಹೋಗ್ಬೇಕು ಉಟ್ಕೊಂಡು. ಎಲ್ರೂ ಇವಮ್ಮಿ ಯಾವಾಗೂ ಪಿಳ್ಳೆ ಸೀರೆ ಉಟ್ಕೊಂಡಿತ್ತಾಳೆ, ಬಿರ್ರೆ ಸೀರೆ ಉಟ್ಕೊಂಡಿತ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಬ್ಲೌಸ್ ಅವಲ್ಲಿ ಹಾಕ್ಸ್ಬಿಟ್ಟು ಬಿರ್ನೆ ಉಟ್ಕೊಬಿಡನಿ ಅಂತ ಹೇಳ್ಬಿಟ್ಟು ನೋಡು. ಎಲ್ಲಿ ಇವೆಲ್ಲ ಅಷ್ಟೇ ರೇಟ್ನವ ಸೀರೆ? ಎಲ್ಲ ಅಷ್ಟೇ ರೇಟ್ ನಾವೇನೇ ಸೀರೆ ಯಾವ್ದನ ತಗೊಳಜ್ಜಿ ನೀನು. ಎಲ್ಲ ಫುಲ್ ಸೂಪರ್ ಕಮ್ಮಿ ರೇಟ್ಗೆ ಸಿಗ್ತವೆ ನೋಡಜಿ. ಹೋಲ್ಸೇಲ್ ರೇಟ್ ಕಣಜಿ ನಂತಾಗಂತೂ. ಅದೇ ನಾನು ಬಿಸಿ ಇವನಿ ಬಿಸ್ನೆಸ್ ಮಾಡೋದ್ರಾಗೆ. ನೀನು ಸರ್ನ ಹೋಗ್ಬಿಟ್ಟು ಕಾಫಿ ಗಿಪಿ ಎಲ್ಲ ಇಕ್ಕೊಂಬಿಟ್ಟು ಬಾ ಹೋಗು ಸರ್ನ. ಸರ್ನ ಕಾಫಿ ಇಕ್ಕೊಂಬಿಟ್ಟು ಬಂದ್ಬಿಟ್ಟು ಇವತ್ತು ಪಲಾವ್ ಮಾಡ್ಬಿಡು. ನನಗಂತೂ ಅಪ್ಪ ಹೊಟ್ಟೆ ಹಸಿತೈತೆ. ಸರ್ನ ಮಾಡೋಗು, ಟೇಮ್ ಆಗೋಯ್ತದೆ. ಆಮೇಕಿಂತ ಮಾವ ಅತ್ತೆ ಎಲ್ರೂ ಅಯ್ಯೋ ಇನ್ನೂ ತಿಂಡಿ ಆಗಿಲ್ವೇ ಅಂತ ಹೊಡೆದಾಡ್ಕತಾರೆ. ಹೋಗು ಸರ್ನ ಹೋಗು. ಮನಿಯಾಳಿ ಕಿತ್ತೋದು ಮನಿಯಾಳಿ, ನನಗೇನೇನೆ ಆಟ ಆಡಿಸ್ತಿದ್ದೀಗೇನೆ ನೀನು. ನಾನು ಮನೆ ಕೆಲಸ ಎಲ್ಲ ಮಾಡಬೇಕಾ? ವ್ಯಾಪಾರ ಮಾಡ್ಕೊಳ್ಳೋದು ಇವಳು. ಮನೆ ಕ್ಯಾಮೆ ಎಲ್ಲ ಮಾಡ್ಬಿಟ್ಟು ವ್ಯಾಪಾರ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ನಂತಾಗೇನಿಯ ಎಲ್ಲ ಮಾಡಿಸ್ತಾವಳಲ್ಲ ಇವಳು, ಕಿತ್ತೋದಳು. ನಾನು ಬಿಸಿನೆಸ್ ಐಡಿಯಾನೇನಿಯ ಕೊಡಬಾರ್ದಾಗಿತ್ತು. ಹಮ್ಮಿಕೊಂಡಿದ್ದಿದ್ರೆ ಎಲ್ಲ ಸರೋಗೋದು. ನೋಡಿ ಅಜ್ಜಿ, ಅದು ಮೊನ್ನೆ ಪಾರಕ ತಗೊಂಡೋಯ್ತು ಸೀರೆ. ಸೂಪರ್ ಆಗೈತೆ. ಅದಕ್ಕಿಂತ ನೋಡಿ ಇದು ನೋಡಿ, ನನ್ನ ಕೈಯಾಗಿರೋದು ಈ ಸೀರೆ ಎಷ್ಟು ಸೂಪರ್ ಆಗೈತೆ. ಇದು ನೋಡಿ. ಓಹೋ ಕೆಂಪ್ ಸೀರೆ. ಇವರು ಸ್ನೂ ಕಲರ್ದು ಏನು ಕಮ್ಮ ಸುಮ್ಕೇನಿಯ ಕುಡಿಲಿ ಈ ಸೀರೆಯ. ಮೆತ್ತು ಸಂದಕ್ಕೆ ಏನು ಐತೆ ಸೀರೆ. ಸಂದಕೈತೆ. ಇದು 350. ಹೊಸಿನ ಓಡ್ಕೊಂಡು ಮಾಡವ ಒಂದು 300 ರೂಪಾಯಿ ಮಾಡವ. ಸ್ಯಾನೆ ಆಗಕ್ಕಿಲ್ಲ 350 ರೂಪಾಯಿ. 300 ರೂಪಾಯಿ ಹಂಗೆ ಕೊಡು ಅಜ್ಜಿ. ಹೋಲ್ಸೇಲ್ ರೇಟ್ ಅಜ್ಜಿ. ಇದಕ್ಕಿನ್ನೂ ಕಮ್ಮಿ ಯಾರು ಕೊಡ್ತಾರೆ ಹೇಳಜ್ಜಿ ನಿಮಗೆ? ನೋಡಿ ಇದೇ ನಿನಗೆ ಕಮ್ಮಿ ರೇಟ್ ಆಯಿತು. ನೀವು ಇಷ್ಟು ರೇಟಾಗೆ ನೀವು ಬೇರೆ ಕಡೆ ಎಲ್ಲ ಓಡಾಡ್ಕೊಂಬಿಟ್ಟು ಬನ್ನಿ. ಈ ರೇಟಾಗಿ ಏನಾರ ಕೊಟ್ಬಿಟ್ರೆ ನೀವು ಅವ ಕೇಳಿ. ಸೀರೆ ಏನೋ ಸಂದಕೈತೆ. 2 ಸೀರೆ ತಗೋತೀನಿ. ತಿರುಗಿ ಬಣ್ಣಗಿಣ್ಣ ಹೋಗಕ್ಕಿಲ್ಲ ತಾನೇ? 350 ರೂಪಾಯಿ ಕೊಟ್ಟು ತಗೊಂಬಿಟ್ಟು ಆಮೇಕಿನ ಬಣ್ಣಗಿಣ್ಣ ಹೋಗ್ಬಿಟ್ರೆ ಶಾನೆ ಬೇಜಾರಾಯ್ತದೆ. ಅಜಯ್ ಬಣ್ಣ ಯಾಕೆ ಹೋಯ್ತದೆ? ಸೂಪರ್ ಎಕ್ಸ್ಟ್ರಾರ್ಡಿನರಿ ಸೀರೆ ಅಂಥದ್ರಾಗ ಬಣ್ಣ ಗಿಣ್ಣೆ ಎಲ್ಲ ಹೋಯ್ತದೆ ಅಂತ ಹೇಳಿದ್ರೆ ಯಾಕೆ ಹೇಳು? ಎಂಥದ್ದು ಹೋಗೋದಿಲ್ಲ ನೋಡಜ್ಜಿ. ಎಲ್ಲರೂ ತಗೊಂಡು ಹೋಯ್ತವ್ರೆ. ಸುಮಾರು ವ್ಯಾಪಾರ ಆಗೋಗ್ಬಿಟ್ಟೈತೆ. ನೀವು ಸುಮ್ಕೇನಿಯಾ ತಗೊಂಡೋಗಿ. ನೀವು ಇನ್ನೂ 4 ಸೀರೆ ತಗೊಳ್ಳಿ. ಒಳ್ಳೆ ರೇಟ್ಗೆ ಹಾಕ್ಕೊಟ್ಬಿಡ್ತೀನಿ. ಒಂದು 50 ರೂಪಾಯಿ ಕಮ್ಮಿನೇ ಹಾಕ್ಕೊಟ್ಬಿಡ್ತೀನಿ ನೋಡಿ. ಅದೇ ನೋಡ್ತಾ ಇವ್ನಿ ಯಾವ ತಗೋಣನಿ. ಯೂಸ್ ಒಂದು ಅವ್ವಲ್ ಕಲ್ಲರು ಕೆಂಪ್ದಾಗಿದ್ದು ಒಂಥರ ಸಂದಕೈತೆ. ನೋಡ್ತಾ ಇವ್ನಿ. ಏನವ ಪ್ರೇಮ, ನಾಷ್ಟ ಗಿಷ್ಟೆಲ್ಲ ರೆಡಿ ಐತೆ? ನಿಮ್ಮ ಮಾವಯ್ಯ ಅರ್ಜೆಂಟಾಗಿ ಬಸ್ಗೆ ಹೋಗ್ಬೇಕಂತೆ, ಅರ್ಜೆಂಟಾಗಿ ಹೋಯ್ತೀನಿ ಅಂತ ಹೇಳ್ತಿದ್ದ. ಅತ್ತೆ ನಾನು ಬಿಸ್ನೆಸ್ ಮಾಡೋದ್ರಾಗ ಶಾನೆ ಬಿಸಿ ಇದೀನಿ ಕಣತ್ತೆ. ಈ ಪೊದ್ದಿಗಂತೂ ಮಾಡೋಕ್ಕೇನು ಕ್ಯಾಮೆ ಇಲ್ಲ. ನಿಮ್ಗೂ ಗೊತ್ತಲೇ, ವಾಷಿಂಗ್ ಮಿಷಿನ್ ಎಲ್ಲ ತಂದ್ಬಿಟ್ಟು ಪಡ್ಕೊಬಿಟ್ಟವಳೆ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದು, ಹಾರಾಕೋದು, ಕಸ ಹೊರಡು ಮೇಲಿಂದ ಕೆಳಕನ ಪಟ 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 ಕಸ ಗುಡಿಸ್ಕೊಂಬಿಟ್ಟು ಬರೋದು. ಅದನ್ನು ಬಿಟ್ರೆ ಇನ್ನು ಪೊದ್ದಿಗೇನೇನು ಕ್ಯಾಮೆ ಇಲ್ಲ ಕಣತ್ತೆ. ನೋಡಿ ಬೆಳಗ್ಗೆನೇ ಎದ್ಬಿಟ್ಟು ನಾನು ನೀಟಾಗಿ ಕಸ ಗುಡಿಸ್ಬಿಟ್ಟು ಬಿಸ್ನೆಸ್ ಶುರು ಮಾಡಿಬಿಟ್ಟಿದ್ದೀನಿ ಅತ್ತೆ. ಬಿಸ್ನೆಸ್ಸು ವ್ಯಾಪಾರದಾಗೆ ಟೆನ್ಷನ್ ಶಾನೆ ಅತ್ತೆ ನನಗೆ. ಇವರು ಬಂದವ್ರಿಗೆಲ್ಲ ತೋರಿಸ್ಬೇಕು. ನಿಮಗೂ ಗೊತ್ತಲ್ಲ ಅತ್ತೆ, ವ್ಯಾಪಾರ ಅಂದಮೇಲೆ ಟೆನ್ಷನ್ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಹೇಳಿ ಅತ್ತೆ. ನೀವು ಪೊದ್ದಿಗೆ ಹೇಳಿದ್ರೆ ಮಾಡ್ತಾರೆ. ಅವಳು ಮಾಡ್ಬಿಟ್ಟು ಹಾಕ್ತಾಳೆ. ಏನು ಅವಳಿಗೆ ಏನತ್ತೆ ಆಗಿರೋದು? ಪೊದ್ದು ಆತೆ ಬಂದೆ. ಹೇಳಿ ಅತ್ತೆ. ನೋಡವ ಪೊದ್ದು, ಅವಳದೇನೋ ಬಿಸ್ನೆಸ್ಸು ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ಕೊತಾವಳೆ. ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಬಿಸ್ನೆಸ್ ವಿಸ್ಯುಕ್ಕೆ ಅಂತ ಹೇಳ್ಬಿಟ್ಟು ನೋಡವ ಅಡುಗೆ ಪಡ್ಗೆ ಎಲ್ಲನೂ ಮಾಡ್ಬಿಡು. ನಿಮ್ಮ ಮಾವ ಸಾರನ ಹೊಂಟ್ಬಿಟ್ಟವನೇ. ಅದು ಏನೋ ಬಸ್ಗೆ ಹೋಗ್ಬಿಟ್ಟು ಪ್ಯಾಟ್ಗೇನೋ ಹೋಗ್ಬೇಕಂತೆ. ಹೊಸಿ ಕೆಲಸ ಐತಂತೆ ಪ್ಯಾಟನಾಗೆ. ಅತ್ತೆ ಅದು ಇವಳು ಕೆಲಸ ಅಲ್ವಾ ಅತ್ತೆ? ನೀವೇ ಹಂಚ್ಕೊಟ್ಟಿದ್ರಿ ಕೆಲಸವಾ? ಇವಳ್ದಲ್ವಾ ಅತ್ತೆ? ನಾನು ಪಾತ್ರೆ ತೊಳೆಯೋದು ಆಮೇಕಿಂದ ಬಟ್ಟೆ ಒಗೆಯೋದು ಎಲ್ಲ ನಾನೇ ಮಾಡ್ತಾ ಇದ್ದೀನಲ್ಲ ಅತ್ತೆ.
ನೋಡು, ನಾನು ಫ್ರೀಯಾಗಿ ಬಿಟ್ಟಿಯಾಗಿ ಮಾಡೋ ಕ್ಯಾಮೆ ಇಲ್ದಿದ್ದಂಗೆ ಕುಂತಿದ್ರೆ ನಾನುನುವೆ ಅಯ್ಯೋ ಬುಡಪ್ಪ ಏನು ಮಾಡನಿ ಕ್ಯಾಮೆ ಇಲ್ದಿದ್ದಂಗೆ ಕುಂತ್ಬಿಟ್ಟಿವ್ನಿ ಅಂತ ಹೇಳ್ಬಿಟ್ಟು ನಾನು ಏನೋ ಒಂದು ಇದು ಮಾಡ್ತಿದ್ದೆ. ನೋಡಮ್ಮಿ, ನನಗಂತೂ ಬೇಜಾನ್ ಕ್ಯಾಮೆ ಐತೆ. ಒಸಿ ಅಲ್ಲ, ಬೇಜಾನ್ ಕ್ಯಾಮೆ ಐತೆ ನಂಗಂತೂ. ನೋಡು, ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ನೋಡ್ಕೋಬೇಕು, ಮನೆ ಕೆಲಸ ನೋಡ್ಕೋಬೇಕು, ಕಷ್ಟ ಆಯ್ತದೆ. ಏನಾಯ್ತದೆ? ಮನೆ ಕೆಲಸ ಮಾಡಿದ್ರೆ ನಮ್ಮ ಮನೆ ಕೆಲಸ ಅಲ್ವಾ, ಏನಾಗಕ್ಕಿಲ್ಲ. ಒಂಚೂರು ತಿಂಡಿ ಅಡುಗೆ ಎಲ್ಲ ಪಟ 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 ಮಾಡಿಬಿಟ್ರೆ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ಅತ್ತೆ, ಅತ್ತೆ, ಅದು ಅತ್ತೆ. ಅಯ್ಯೋ ಅರ್ಜೆಂಟಾಗಿ ಹೋಗು, ಮಾವಂಗೆ ಪಲಾವ್ ಮಾಡು. ಮಾವಂಗೆ ಪಲಾವ್ ಅಂದರೆ ಸ್ಯಾನ ಇಷ್ಟ. ಹಂಗೆ ಮೊಸರು ಬಜ್ಜಿನೂ ಮಾಡ್ಬಿಡು, ಸರಿನೇ? ಮಧ್ಯಾಹ್ನಕ್ಕೆ ಒಂಚೂರು ಹುಳಿ ಸಾಂಬಾರು ಮಾಡ್ಬಿಡು. ಹುಳಿ ಸಾಂಬಾರ ಎಲ್ಲರೂ ತಿನ್ಕೋತಾರೆ. ಹಂಗೇನು ಎಲ್ರಿಗೂ ನಾನು ಮುದ್ದೆ ಮಾಡಬೇಕು ಮಾಡ್ಬಿಡು. ಇನ್ನೇನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತಿಯಲ್ಲ, ಇನ್ನೇನು ಕ್ಯಾಮೆರಾ ಹಾಕಿಲ್ಲ. ನಾನು ಮ್ಯಾಲಿಂದ ಕೆಳಕನ ಕಸ ಗುಡಿಸ್ಬಿಟ್ಟು ಬಿಸ್ನೆಸ್ ಶುರು ಮಾಡ್ಕೊಂಡು ಕುಂತಿದ್ದೀನಿ. ಸರಿ ಸರಿ ಹೋಗವ, ಸರ್ನ ಮಾಡು. ಅಜ್ಜಿ, ನೀವು ಯಾವ ಸೀರೆ ತಗೋತೀರಾ ಹೇಳಿ? ಈ ಕೆಂಪು ತಗೋತೀರಾ, ಇದು ತಗೋತೀರಾ, ಹಳದಿ ತಗೋತೀರಾ? ಇಲ್ಲ ಇನ್ನು ನೋಡಿ ಬನ್ನಿ, ಇನ್ನು ವೆರೈಟಿ ವೆರೈಟಿ ಸೀರೆಗಳಿವೆ. ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ಳಿ. ಇವಳು ಕಿತ್ತೋದು ಮಕ್ಕಿಷ್ಟು ಬೆಂಕಿ ಯಾಕ ನನ್ನ ಹತ್ರ ಮನೆ ಕೆಲಸ ಎಲ್ಲ ಮಾಡಿಸ್ತಾವಳಲ್ಲ. ಪಿಲಾನ್ ಮಾಡೇನಿ ಹಿಂಗೆ ಮಾಡೋಳೆ ಅನ್ನಿಸ್ತದೆ. ಸುಮ್ಮನೆ ಕುತ್ಕೊಳಕ್ಕಂತೂ ಆಗಕ್ಕಿಲ್ವಲ್ಲ. ಅದಕ್ಕೆ ಈ ನಾಟಕಾಯಿ ಪಾಟ್ಕಾಯಿ ಎಲ್ಲನೂ ಕಿತ್ತೋದು ಕಂತ್ರಿ. ಇವಳಿಗೆ ಸರಿಯಾಗಿ ಹೆಂಗೆ ಬುದ್ಧಿ ಕಲಿಸ್ತೀನಿ ನಾನು. ದೇವ್ರು ನೋಡ್ಕೊತಾನೆ, ನಾನು ನೋಡ್ಕೊಳ್ಳೋದಕ್ಕೆ ನಾನು ಬಿಸ್ನೆಸ್ ಮಾಡಬೇಕು ಅಂತ ಹೇಳೋಕ್ಕಿಲ್ಲ. ಇವಳು ಮಾಡೇ ಮುಗಿಸ್ಬಿಟ್ಟವಳಲ್ಲ. ಅದ್ರ ಜೊತೆಗೆ ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕಂತೆ. ಹಾಳಾದೊಡಿ ಇವಳು. ಓ ಅಕ್ಕ, ನಿಮ್ದಕ್ಕೆ ಸೇದಕ್ಕೆ ವ್ಯಾಪಾರದಕ್ಕೆ ಮಾಡ್ತಾ ಇತ್ತು. ಓ ಬಾನು, ಬಾ ಬಾನು, ತಗೊಳ್ಳಿವಂತೆ 350 ರೂಪಾಯಿ ಸೀರೆ. ನೋಡ್ಬಾ ಇಲ್ಲಿ ಕಲ್ಲರ್ 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 ಸೀರೆ, ಸೂಪರ್ ಸೀರೆ. ನೋಡ್ಬಾ, ತಗಬಾ ನೀನು ಯಾವ್ದನ ಬೇಕಾರೆ. ನಿಮ್ಮ ಯಜಮಾನ್ರು ದುಬೈಯಿಂದ ಬರೋವಾಗ ಉಟ್ಕೊಂಡು ಸಂದ ಕಳ್ಳಾಡಿವಂತೆ. ನಿಮ್ಮ ಯಜಮಾನ್ರು ಏನಪ್ಪ ನನ್ನ ಹೆಣ್ರು ಇಷ್ಟು ಸೂಪರಾಗಿ ಗೌಳಲ್ಲ ಅಂತ ಹೇಳ್ಬಿಟ್ಟು ಕರಗಿ ಕರಗಿ ನೀರು ಹಾಕ್ಬಿಡ್ಬೇಕು. ತಗಬಾ ತಗಬಾ ಸೀರೆಯ. ಓ ನಮ್ದಕ್ಕೆ ಸೀರೆದಕ್ಕೆ ಹೊಸ ವರ್ಷದಕ್ಕೆ ಬೇಕು. ತಗತೀನಿ. ರೇಟು 350 ರೂಪಾಯಿ ಸೀರೆ. ಸೂಪರ್ ಆಗವೆ ಸೀರೆಯ. ತಗಬಾ ಇಲ್ಲಿ. ಯಾವ ಸೀರೆ ಬೇಕು ಹೇಳ ನೀನು? ನಿಂಗೆ ಯಾವ ಸೀರೆ ಬೇಕು ಬಾನು, ತಗಬಾ. ಹೆಂಗೋನನ್ ಸೊಸೆ ಬುದ್ಧಿವಂತೆ ಆಗೋಗ್ಬಿಟ್ಟು ಹೆಂಗನ್ವೆ ಮಾಡ್ತಾವಳೆ ಬಿಸಿನೆಸ್. ಜೇಕಾ, ನಿಮ್ಮ ಮನೆಗೇನು ಎಲ್ರೂ ದುಡಿಯೋದೆಣ್ಣಿಯ ಸೊಸೆ ನೋಡ್ದೆ ಸೀರೆ ವ್ಯಾಪಾರ ಕಿಳ್ಕೊಂಬಿಟ್ಲು. ನಂದು ಆಡ ಸೊಸೆ ಪ್ಯಾಟೆಯಿಂದ ಬಂದೋಳಲ್ವೇ, ಭಾಳ ಬುದ್ಧಿವಂತೆ. ಎಲ್ಲಾನು ಮಾಡ್ಬಿಡ್ತಾಳೆ ಕ್ಯಾಮಿಯ. ಅಯ್ಯಯ್ಯಪ್ಪ ಹೆಂಗ್ ಮಾಡ್ತಾಳೆ ಗೊತ್ತೇ. ಎಲ್ಲ ಬುದ್ಧಿವಂತೆ ನೋಡ್ದ. ಒಂದು 2 ದಿನಕ್ಕೆ ಯೋಚನೆ ಮಾಡ್ಬಿಟ್ಟು ಬಿಸ್ನೆಸ್ಸ ಪಟ 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 ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂಬಿಟ್ಲು. ನನ್ನ ಸೊಸೆ ಅಷ್ಟು ಬುದ್ಧಿವಂತೆ ಯಾರೂ ಇಲ್ಲ. ಸರಿ, ಈ ಕೆಂಪು ಸೀರೆನೇ ಇರಲಿ, ಇನ್ನೊಂದು ಸೀರೆಯ ನೋಡ್ತೀನಿ. ಹೊಸ ವರ್ಷಕ್ಕೆ ಇನ್ನೂ ಲೇಟ್ ಐತಲ್ಲ, ಆವಾಗ ಬಂದು ತಗೋತೀನಿ ಕಣಮಿ. ಈ ಸೀರೆನೇ ಎತ್ಕೊಂಡೋಯ್ತೀನಿ. ಸರಿ ಸರಿ ಕಣಜ್ಜಿ, 350 ರೂಪಾಯಿ ಕೊಡಿ, ಕವರ್ಗೆ ಹಾಕ್ಬಿಟ್ಟು ಕೊಡ್ತೀನಿ ಕೊಡಿ. ಬಾರೆ ಬಾನು, ಕುಂತ್ಕ ಬಾಯ್ಲಿ, ತಗಬಾಯ್ಲಿ. ಇದು ಯಾಕೆ ಹಿಂಗೆ ಸುಮ್ಕೆ ನಿಂತ್ಕೊಂಡಿದ್ದೀಗೆ? ಬಾ ತಗಬಾ, ಏನಾಗಕ್ಕಿಲ್ಲ. ಸೂಪರ್ ಸೂಪರ್ ಆಗಿರೋ ಸೀರೆಗಳವೆ, ಬಣ್ಣ ಬಣ್ಣದವು. ನಿನ್ನ ಗಂಡು ಬರ್ತಾನಲ್ಲ, ಇನ್ನೂ ನಮ್ಮ ಕಮ್ಮಿ ದುಬೈಯಿಂದ ಕಳಿಸ್ತಾನೆ ಕಾಸ ತಗೊಳಕ್ಕೆ. ಭಾಳ ಕಂಜೂಸ್ ಮಾಡ್ತಿ ತಗ ನೀನು. ನಮ್ದಕ್ಕೆ ಯಜಮಾನ್ರು ದುಬೈದಕ್ಕೆ ಸ್ಯಾರಿದಕ್ಕೆ ತಗೊಬಿಟ್ಟು ಬಂದು ಕೊಡ್ತಾರೆ. ನಮ್ದಕ್ಕೆ ಸ್ಯಾರಿ ದುಬೈಯಿಂದ ಬರ್ತದೆ. ಓ ಭಾನುಗೆ ನಮ್ಮ ಗಂಡ ದುಬೈಯಿಂದ ತಗೊಬಿಟ್ಟು ಬರ್ತಾನೆ. ಸೀರೆಗಳನ್ನೆಲ್ಲ ಇನ್ನೂ ಸಣ್ಣಕ್ಕಿರೋ ಸೀರೆಗಳು ಸಿಗ್ತವೇನೋ, ಅದಕ್ಕೆ ನಮ್ಮ ಭಾನು ಹಂಗೆ. ಬಿಡೆ ಬಾನು, ನಿನ್ ಥರ ಪುಣ್ಯ ಯಾರಿಗೈತೆ? ನಮಗೆಲ್ಲ ನೋಡವ, ನಾವೇ ಕೊಂಡ್ಕೋಬೇಕು, ನಾವೇ ತಗೋಬೇಕು. ತಯಾರಿ ಜೋರು ಮತ್ತು ಹೊಸ ವರ್ಷಕ್ಕೆ ಗಂಡು ಬರ್ತಾನೆ ಅಂತ. ನಮ್ದಕ್ಕೆ ಜೋರು ಜೋರು. ಪೊದ್ದು ಹಾಕೊಂದಕ್ಕೆ ಎಲ್ಲಿ ಕಾಣ್ತಾ ಇಲ್ಲ. ಅಯ್ಯೋ, ನನ್ನ ಬಿಸ್ನೆಸ್ದಾಗ ಬ್ಯುಸಿ ಆಗಿವ್ನಿ ಅಲ್ವಾ, ಅದಕ್ಕೆ ನೀ ಪದ್ದಿನ ಅಡುಗೆ ಮನೆ ಕೆಲ್ಸಕ್ಕೆ ಹಾಕಿದೀವಿ. ಅವಳು ಇನ್ನೇನು ಮಾಡೋಕ್ಕಿನ್ನೇನು ಕ್ಯಾಮೆ ಇಲ್ಲ. ಸೋಮಾರಿ ಥರ ಕುಂತಿರ್ತಾಳೆ, ಏನು ಕ್ಯಾಮೆ ಮಾಡೋದಿಲ್ಲ. ಅವಳು ಹಳ್ಳಿಯಿಂದ ಬಂದಿರೋಳಲ್ವಾ, ಏನು ಗೊತ್ತಾಗಕ್ಕಿಲ್ಲ. ನಾನಾದರೆ ಬಿಸ್ನೆಸ್ ಮಾಡಿ ಕಾಸಾದರೂ ಸಂಪಾದನೆ ಮಾಡ್ತೀನಿ, ಆದರೆ ಪದ್ದಿ ಏನು ಸಂಪಾದನೆ ಮಾಡೋಕ್ಕಿಲ್ಲ. ಅದಕ್ಕೇನೆಯಾ ಅದಕ್ಕೇನೆ ಅವಳನ್ನ ಅಡುಗೆ ಮನೆ ಕೆಲಸಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಕಸ ಗುಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹಾಕಿರೋದು. ಅಜ್ಜಿ ತಗೊಳ್ಳಿ, ಪ್ಯಾಕ್ ಮಾಡ್ತೀವಿ. ಹೆಂಗೋ ಬಿಡಮ್ಮಿ ಅತ್ತಾಗಿ, ನೀನನ್ನ ಶುರು ಮಾಡ್ಕೊಬಿಟ್ಟಲ್ಲ. ನಮ್ಮ ಮನೆಗೆ ಹೆಣ್ಮಕ್ಳು ಯಾರನ್ನೂ ಮುಂದೆ ಬಿದ್ಬಿಟ್ಟು ಏನೋ ಬಿಸ್ನೆಸ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಯಾರು ಇಳಿದೋರಲ್ಲ. ನೀನಾರ ಮಾಡ್ತಿದ್ದೀಗಲ್ಲ, ಮಾಡು ಮಾಡು ಮಾಡು. ಹೆಣ್ಮಕ್ಳು ಮುಂದೆ ಬರ್ತಾರೆ ಅಂತಂದ್ರೆ ನಾನು ಯಾವತ್ತೂ ಬ್ಯಾಡ ಅನ್ನಕ್ಕಿಲ್ಲ. ಬಿಡವ, ಬುದ್ಧಿವಂತೆ ಸೊಸೆ ಅಂದರೆ ನೀನೇನಿಯ. ನಮ್ಮ ಪದ್ದು ಅಕ್ಕ ಭಾಳದಕ್ಕೆ ಬುದ್ಧಿವಂತೆ ಐತೆ. ನಿಮ್ಮ ಪದ್ದು ಅಕ್ಕ ತಿನ್ನಕ್ಕೆ, ಅಡುಗೆ ಮಾಡೋಕ್ಕೆ, ಮುಸ್ರೆ ತಿಕ್ಕಕ್ಕೆ ಭಾಳ ಬುದ್ಧಿವಂತಿಕೆ ಐತೆ. ಆದರೆ ವ್ಯಾಪಾರ ಬಿಸ್ನೆಸ್ ಮಾಡೋದ್ರಾಗ ಬುದ್ಧಿವಂತಿಕೆ ಇಲ್ಲ. ನಮ್ಮ ಅತ್ತೆಗೆ ಗೊತ್ತು. ನಮ್ಮ ಮನೆ 3 ಜನ ಸೊಸೆರಾಗೆ ನಾನೇನಿಯ ಜಾಣೆ ಅಂತ ಹೇಳಿ ಜಾಣೆ ಸೊಸೆ ಅಂತ ಕರೀತಾರೆ ನಮ್ಮ ಅತ್ತೆ. ನಾನೇ ಅಲ್ವಾ ದೊಡ್ಡ ಸೊಸೆ. ಅದಕ್ಕೆ ಎಲ್ಲ ಪ್ಯಾಟೆಯಿಂದ ಬಂದಿರೋದು, ಎಲ್ಲ ಎಜುಕೇಷನ್ ಎಲ್ಲ ನಂದೇ ಶಾನೆ. ಅದಕ್ಕೆ ನನ್ನ ಹಂಗೆ ಕರೀದು ನಮ್ಮ ಅತ್ತೆ. ಇದ್ಯಾಕ್ಬೋದು, ಇನ್ನು ತಿಂಡಿ ಗಿಂಡಿ ಏನು ಮಾಡ್ಲಿಲ್ವೇ? ಹಿಂಗೆ ನಿಂತ್ಕೊಬಿಟ್ರೆ ಹೆಂಗೆ? ಮಾವಯ್ಯ ಬಸ್ಗೆ ಹೋಗ್ಬೇಕು, ಲೇಟ್ ಆಯ್ತದೆ. ಹೋಗು, ಸರ್ನ ಮಾಡೋಗು.
ಯಾಕವಪ್ಪದು ಮಾಡ್ಲಿಲ್ವೇ? ಅತ್ತೆ ಪಲಾವ್ ಮಾಡಕ್ಕೆ ತರಕಾರಿಗಳೆಲ್ಲ ಕಮ್ಮಿ ಐತೆ, ಅದಕ್ಕೆ ನೀ ಉಪ್ಪಿಟ್ಟು ಕೇಸರಿ ಬಾತ್ ಏನಾರ ಮಾಡ್ತೀನಿ ಕಣತ್ತೆ. ಅದಕ್ಕೆ ಹೇಳೋಣ ಅಂತ ಬಂದೆ ನಿಮ್ಗೆ. ಸರಿ ಸರಿ, ಏನೋ ಒಂದು ಮಾಡೋಗು. ಇವಳು ನನಗೆ ಉಪ್ಪಿಟ್ಟು ಅಂದ್ರೆ ಆಗಕ್ಕಿಲ್ಲ ಅಂತ ಬೇಕಂತಾನೆ ಉಪ್ಪಿಟ್ಟು ಮಾಡ್ತಾಳೆ. ಅಯ್ಯೋ ಪದ್ದು, ತರಕಾರಿ ಯಾಕಿಲ್ಲ? ನೆನ್ನೆಲ್ಲ ತಂದ್ವಲ್ಲ, ಇತ್ತಲ್ಲ. ಅದು ಮಧ್ಯಾಹ್ನ ಉಳಿ ಸಾರು ಬೇಕು ಕಣಕ್ಕ, ಅದಕ್ಕೆ ಇವಾಗ ಉಪ್ಪಿಟ್ಟೆ ಮಾಡ್ತೀನಿ. ಮನೆಯೊಳಿ ನನಗೆ ಯಾವ್ದು ಇಷ್ಟ ಇಲ್ವೋ ಅದನ್ನೇ ನೀಯೇ ಮಾಡ್ತಾಳೆ. ಸರಿ ಪದು, ಏನೋ ಒಂದು ಮಾಡೋಗು. ಏನು ಮಾಡಿದ್ರೆ ಏನಂತೆ, ಏನೋ ಒಂದು ಮಾಡಾಕು. ನಮಗೂ ಹೊಟ್ಟಸ್ಕೊಂಡು ಕುಂತೈತಿ. ಪಾಪ ನಿನಗೂ ಗೊತ್ತಿರ್ಲಿಲ್ವೇನೋ? ಹಾಂ, ಪಾಪ ಇವಳು ಅಡುಗೆ ಮಾಡ್ತಾಳೆ ಅಂತ ಸುಮ್ಕಾಗಿದ್ದೇನೋ. ಅವಳು ಮಾಡ್ಕೊಡ್ತಾಳೆ ಅವಾಗ ಒಂದು ಕೆಲಸ. ಈಗ ಬಟ್ಟೆ ವ್ಯಾಪಾರ ಇಳ್ಕೊಂಡವಳಲ್ಲ, ಸ್ವಲ್ಪ ಒಂಚೂರು ಸ್ಯಾನೆ ಬೆಳೆಯ ಗಂಟ ಬೆಳೆದ ಮೇಲೆ ಅವಳು ಹೊಸಿ ಬಿರ್ನ ಎದ್ಬಿಟ್ಟು ಅವಳು ನಾಲ್ಕೆಲ್ಲ ಕ್ಯಾಮೆ ಮಾಡ್ತಾಳೆ ನೋಡು. ಅವಳು ಮೇಲಿನ ಕೆಳಕನ ಕಸ ಗುಡಿಸೋದು ಅದು ಇದೆಲ್ಲ ಮಾಡ್ತಾವಳಲ್ಲ. ನಮ್ಮ ಮನೆಯವ್ರಿಗೆ ನಾವು ಸಹಾಯ ಮಾಡಿದ್ರೆ ನೀನು ಯಾರು ಸಹಾಯ ಮಾಡ್ತಾರೆ ಹೇಳು? ಯಾರೋ ಒಬ್ರು ಬೆಳಿತಾವ್ರೆ ಅಂದರೆ ನಾವು ಸಹಾಯ ಮಾಡಿ ಬೆಳೆಸ್ಬೇಕು. ಅವಳು ಸಿ ಜಾಣೆ ಅವಳು, ಅದ್ರಾಗ ಎಲ್ಲನೂ ಈ ಬಿಸಿನೆಸ್ ವಿಸಿದಾಗ ಎಲ್ಲನೂ ಮಾಡ್ಕೊಂಡು ಹೋಗ್ಲಿ ಬಿಡು ಅಲ್ವೇ? ಮಾಡ್ಲಿ ಅತ್ತೆ, ಮಾಡ್ಲಿ. ನಾನು ಬ್ಯಾಡ ಅಂತ ಹೇಳಿಲ್ವಲ್ಲ, ಮಾಡ್ಲಿ ಮಾಡ್ಲಿ, ನಾನು ಸಹಾಯ ಮಾಡ್ತೀನಿ. ಹೊಟ್ಟೆ ಉರ್ಕೊಂಡು ಹೋದ್ಲು ಅತ್ತೆ. ನಾನು ಹೊಗಳ್ತಿರೋದಕ್ಕೂ ಇವಳು ಮನೆ ಕೆಲಸ ಮಾಡ್ತಿರೋದಕ್ಕೂ ಹೊಟ್ಟೆಗೆಲ್ಲ ಬೆಂಕಿ ಇಕ್ದಂಗೆ ಆಗ್ಬಿಟ್ಟೈತೆ ಪದ್ದಿಗೆ. ಹಾಗೆ ಆಗಬೇಕು ಪದ್ದಿ. ನಂತಾಗೆ ಬಿಸ್ನೆಸ್ ಶುರು ಮಾಡ್ತೀನಿ ಅಂದಲ್ಲ, ನನ್ನ ಮುಂದೆ ನೀವು ಯಾರು ಏನೇನು ಇಲ್ಲ. ನಾನು ಗೊತ್ತಲ್ಲ ಮೊದಲೇ ನನಗೆ ಫೇಮಸ್. ನಂತಾಗೆ ಆಟ ಆಡಕ್ಕೆ ಬರ್ತಾಳೆ. ಒಂದು ವರ್ಷ ನಿನಗಿನ್ನ ಮುಂಚೆ ಬಂದಿರೋಳು ನಾನು. ನಂತಾಗೆ ಏನು ಆಟ ಆಡಕ್ಕೆ ಬರ್ತೀಯ ನೀನು? ನಾಳೆಯಿಂದ ಎಲ್ಲ ಕೆಲಸ ನಿಂತಾಗೆ ಏನಿಯ ರುಬ್ಬಿಸ್ತೀನಿ, ನೋಡ್ತಾ ಇರು. ಅತ್ತೆನ ಬುಟ್ಟಿಗೆ ಹಾಕ್ಕೊಂಡು ಹೆಂಗೆ ನಿನ್ನ ಆಟ ಆಡಿಸ್ತೀನಿ ಅಂತ. ನಿನ್ನ ಗಂಡಂಗೆ ಒಂದ್ಕಿತ ಫೋನ್ ಹಾಕ್ಬಿಟ್ಟು ನನ್ನ ತಂಗಿ ಬರ್ತೀನಿ ಅಂತ ಹೇಳ್ತಿದ್ಲು. ಏಳು ಚಿಕ್ಕಂಬತ್ತಾವಳಂತೆ, ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ಬೇಕಂತೆ. ಹೊಸಿ ಕ್ಯಾಮೆ ಐತಲ್ಲ, ಅದಕ್ಕೆ ಇಲ್ಲೇನೋ ಮಾತಾಡಕ್ಕೆ ಹೊಸಿ ಬತ್ತಾವಳೆ. ಏನೋ ಅವಳ ತಂಗಿದೇನೋ ಇದ್ರದ್ದು ಪ್ರಾಬ್ಲಮ್ ಐತೆ, ಅದಕ್ಕೆ ಏನೇ ಬತ್ತಾವಳೆ. ನನ್ನ ತಂಗಿದು ಹೊಸಿ ಮನೆ ಫ್ಯಾಮಿಲಿ ಪ್ರಾಬ್ಲಮ್ ಹೇಳು. ಫೋನ್ ಹಾಕು, ಬಂದ್ಬಿಟ್ಟು ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮನ. ಹಾಂ ಸರಿ 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 ಅತ್ತೆ, ಫೋನ್ ಹಾಕ್ತೀನಿ. ಬಿಸಿ ಅತ್ತೆ, ಸೀರೆ ವ್ಯಾಪಾರ ಮಾಡೋರಾಗ ಬಿಜಿ ಅಲ್ವಾ? ಅದಕ್ಕೆ ನನಗೆ ಟೆನ್ಷನಾಗೆ ನೀವು ಅವಾಗೆ ಒಂದ್ಕಿತ ಹೇಳಿದ್ರಿ, ಮರ್ತೇ ಹೋಗ್ಬಿಟ್ಟೆ. ಮಾಡ್ತೀನಿ. ಸರಿ ಕಣವ, ಮಾಡು. ಬತ್ತಾಳೆ, ಕರ್ಕೊಂಬಿಟ್ಟು ಬರಲಿ, ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ. ಸರಿ ಅತ್ತೆ. ಅಯ್ಯೋ, ಈ ಮನೆಯಾಗೆಲ್ಲ ಕೆಲಸನೂ ನಾನು ನನ್ನ ಗಂಡನಿಯ ತಲೆ ಮ್ಯಾಲೆ ಟೆನ್ಷನ್ ಹಾಕೊಂಡು ಮಾಡಬೇಕು ಕಣತ್ತೆ. ಈ ಮನೆ ಬಿಸ್ನೆಸ್ ನೋಡ್ಕೋಬೇಕು, ಈ ಮನೆಯೊಳಗೆ ನೋಡು ನಾನು ವ್ಯಾಪಾರ ಶುರು ಮಾಡಿದ್ದೀನಿ, ಇದನ್ನು ನೋಡ್ಕೋಬೇಕು. ಇದ್ರ ಜೊತೆಯಾಗೆ ನೋಡಿ ನೆಂಟರು ಇಷ್ಟನ್ನೆಲ್ಲ ಭಾವಿಸ್ಬೇಕು. ಅತ್ತೆ, ನಾನು ನಮ್ಮ ಯಜಮಾನ್ರು ಈ ಮನೆಗೆ ಎಷ್ಟು ಕಷ್ಟಪಡ್ತಿದ್ವಿ ಅಲ್ವಾ ಅತ್ತೆ? ನಾನು ದೊಡ್ಡ ಸೊಸೆ ಆಗಿರೋದಕ್ಕೂ ಸಾರ್ಥಕ ಆಯಿತು. ಹ್ಞೂ ಕಣವ, ದೊಡ್ಡ ಸೊಸೆ ಅಂದ್ಮೇಲೆ ಮಾಡಬೇಕು.